ನನ್ನ ಲೈಫಲ್ಲಿ MLA ಆದಮೇಲೆ ಮಂತ್ರಿ ಆದಮೇಲೆ ಇದು ಫಸ್ಟ್ ಟೈಮ್ ಸರ್ ಈ ಥರ ರೋಡಲ್ಲಿ ನಿಂತ್ಕೊಂಡಿರೋದು ನಾನು. ನನ್ನ ಲೈಫಲ್ಲಿ MLA ಆದಮೇಲೆ ಮಂತ್ರಿ ಆದಮೇಲೆ ಇದು ಫಸ್ಟ್ ಟೈಮ್ ಸರ್ ಈ ಥರ ರೋಡಲ್ಲಿ ನಿಂತ್ಕೊಂಡಿರೋದು ನಾನು. ನಮಸ್ಕಾರ, ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು HS ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: MLA ಮಂತ್ರಿ ಆದ ಮೇಲೆ ರೋಡಲ್ಲಿ ನಿಂತಿರೋದು ಫಸ್ಟ್, STS. ಮುಖ್ಯಮಂತ್ರಿ ಮನೆಯ ಮುಂದೆಯೇ ಧರಣಿ ಮಾಡುವೆ, ಸೋಮಶೇಖರ್. ನೊಳಂಬರ ಕಾಲದ ಸೂರ್ಯನ ವಿಗ್ರಹ ಶಿಲ್ಪ ಮೇಳ್ಯ ಗ್ರಾಮದಲ್ಲಿ ಪತ್ತೆ. ಶ್ರೀ ರುದ್ರಾಕ್ಷಿ ಮಠದ ಸೇವಾ ರತ್ನ ಪ್ರಶಸ್ತಿಗೆ ಪಾಲನೇತ್ರ ಆಯ್ಕೆ. MLA ಮಂತ್ರಿ ಆದ ಮೇಲೆ ರೋಡಲ್ಲಿ ನಿಂತಿರೋದು ಫಸ್ಟ್ ಎಂದು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ST ಸೋಮಶೇಖರ್ ಗರಂ ಆಗಿ ಅಧಿಕಾರಿಗಳನ್ನು ದೂರವಾಣಿಯಲ್ಲಿ ತರಾಟೆಗೆ ತೆಗೆದುಕೊಂಡರು. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೊಸಹಳ್ಳಿ ಗ್ರಾಮದ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆಯಲ್ಲಿ ರಾಜರಾಜೇಶ್ವರಿ ನಗರ BBMP ವಲಯ ಜಂಟಿ ಆಯುಕ್ತರು ಅನಗತ್ಯ ವಿಳಂಬ ಮಾಡುತ್ತಿರುವುದನ್ನು ವಿರೋಧಿಸಿ ಪ್ರತಿಭಟಿಸಲು ಆಗಮಿಸಿದ್ದ ST ಸೋಮಶೇಖರ್ ಅವರು ಜಂಟಿ ಆಯುಕ್ತರಿಗೆ ದೂರವಾಣಿ ಮಾಡಿ ತರಾಟೆಗೆ ತೆಗೆದುಕೊಂಡರು. ಕಚೇರಿಗೆ ಬಂದರೆ ಯಾರೂ ಇಲ್ಲ ಎಂದು ಹೇಳಿದ ಸೋಮಶೇಖರ್ ಈ ರೀತಿಯ ವಿಳಂಬ ವರ್ತನೆ ಸರಿಯಾದುದಲ್ಲ ಎಂದು ಗದರಿದರು. ರೆಡಿ ಮಾಡಿದ್ದೀರಿ ನೀವು? ಹೇಳಿ ತಗೊಳಕ್ಕೆ ಒಳಗಡೆ ಯಾರು ಇಲ್ಲ ಅಂತಂದಾಯ್ತು. ನಮ್ದೇ ರೆಪ್ರೆಸೆಂಟೇಷನ್ ತಗೊಳಕ್ ಏನು, ನೀವು ಅವ್ರಿಗೆ ಹೇಳ್ಬೇಕಾಯ್ತು ಆಫೀಸರ್ಗೆ ಅಟ್ಲೀಸ್ಟ್ ಬೇಕಾರಪ್ಪ ರೆಪ್ರೆಸೆಂಟೇಷನ್ ತಗೊಳ್ಳಿ ಅಂತ. ಬಿಡ್ತಾ ಇಲ್ಲ ಬರೋ ತಿಂದೆ ಬಾ ಬರ ಸರಿ ಮೇಡಮ್ ಕರ್ಕೊಂಡ್ ಈಗ ನಾನು ಈ RR ನಗರ ಜೀವನ್ ಮುಂದೆ ಇದ್ದೀನಿ. ಈಗ ಅವರು 150 ಜನ ಬಂದಿದ್ದೀರಿ. ಅವೆಲ್ಲ ನೋಡಿ 4-5 ವರ್ಷ ಸತತ ಪ್ರಯತ್ನ ಅವರು. ಈಗಿನಿಂದಲ್ಲ ಸರ್, ಅದು ತಹಸೀಲ್ದಾರ್ ಆಯಿತು, ಇದಾಯಿತು, ಎಲ್ಲ ಕ್ಲಿಯರ್ ಮಾಡಿ ತಹಸೀಲ್ದಾರ್ ಸೈನ್ ಮಾಡಿಕೊಟ್ಟಿದ್ದಾರೆ. ಅವ್ರು ಸರ್ ಗೌರ್ಮೆಂಟ್ ಡಿಸಿಷನ್ ಮಾಡಲಿಲ್ಲ. ಗೌರ್ಮೆಂಟ್ ಒಂದು ಆಶ್ರಯ ಕಮಿಟಿ ಮಾಡಬೇಕಾಯ್ತು, ಗೌರ್ಮೆಂಟ್ ಮಾಡಲಿಲ್ಲ. ಈಗ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಸ್ಕೂಟ್ನಿ ಮಾಡಿದ್ದಾರೆ, ಪ್ರತಿಯೊಂದು 151 ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಆಶ್ರಯ ಕಮಿಟಿ ಇಲ್ಲ ಸರ್, ಈ ಹೊಸದಾಗಿ ಮಾಡಿಲ್ಲ ಸರ್, ನಾನೇ ಅಧ್ಯಕ್ಷ ಅಲ್ಲ. ಅದು ಗೌರ್ಮೆಂಟ್ ಮಾಡಲಿಲ್ಲ, ಇನ್ನೊಂದು ಹೋದ್ ಸರ್ ಇತ್ತದು. ನಮ್ಮ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಸರ್ ನಾವು. ಈಗೆಲ್ಲ ಬಂದು ಕುಂತಿದ್ದಾರೆ, ಒಬ್ಬರು ಇಲ್ಲ. ನನ್ನ ಲೈಫಲ್ಲಿ MLA ಆದಮೇಲೆ ಮಂತ್ರಿ ಆದಮೇಲೆ ಇದು ಫಸ್ಟ್ ಟೈಮ್ ಸರ್ ಈ ಥರ ರೋಡಲ್ಲಿ ನಿಂತ್ಕೊಂಡಿರೋದು ನಾನು. RR ನಗರ ರೋಡಲ್ಲಿ ಇದ್ದೀವಿ. ಈಗ ಪೊಲೀಸ್ನವರು ಬಿಡ್ತಾ ಇಲ್ಲ. ಅದು ಬಂದು ರೆಪ್ರೆಸೆಂಟೇಷನ್ ಈಸ್ಕೊಷ್ಟು ದೌರ್ಜನ್ಯ ಏನು ಸರ್ ಇದು? ರಿಸೀವು ಇಲ್ಲ, ಯಾವನೂ ಇಲ್ಲ, ಕೇಳೋನೇ ಇಲ್ಲ. ಈಗ ಕ್ಷೇತ್ರ ವ್ಯಾಪ್ತಿಯ ಹೊಸಹಳ್ಳಿಯ UM ಕಾವಲ್ ಸರ್ವೆ ನಂಬರ್ 2ರಲ್ಲಿ 151 ಫಲಾನುಭವಿಗಳಿಗೆ ತಹಸೀಲ್ದಾರ್ ಹಕ್ಕುಪತ್ರ ವಿತರಿಸಿದ್ದು ಜಂಟಿ ಆಯುಕ್ತರು ಸಹಿ ಹಾಕಿ ಅದನ್ನು ಅಧಿಕೃತವಾಗಿ ನೀಡಬೇಕಾಗಿದೆ. ಅನಗತ್ಯವಾಗಿ ವಿಳಂಬ ಮಾಡುತ್ತಿದ್ದಾರೆ, ಇದು ಸರಿಯಾದುದಲ್ಲ. ಇದೇ ರೀತಿ ಮುಂದುವರೆದರೆ ಮುಖ್ಯಮಂತ್ರಿಗಳ ಮನೆ ಮುಂದೆಯೇ ನಾನು ಧರಣಿ ಮಾಡುತ್ತೇನೆ, ಧರಣಿಯ ನೇತೃತ್ವವನ್ನು ನಾನೇ ವಹಿಸುತ್ತೇನೆ ಎಂದು ಯಶವಂತಪುರ ಕ್ಷೇತ್ರ ಶಾಸಕ ST ಸೋಮಶೇಖರ್ ಸುದ್ದಿಗಾರರಿಗೆ ತಿಳಿಸಿದರು. ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೊಸಳ್ಳಿ ಅಂತ ಒಂದು ಗ್ರಾಮ, ಸುಮಾರು ವರ್ಷದಿಂದ ಅಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅವರಿಗೆ 2 ಎಕರೆ ಜಮೀನನ್ನು ಸುಮಾರು 5-6 ವರ್ಷದಿಂದನೇ ಅದನ್ನು ಅವ್ರಿಗೋಸ್ಕರನೇ ಅದನ್ನು ಕೊಟ್ಟಿದ್ದಾರೆ. ಅಲ್ಲಿ ಯಾರು ವಾಸ ಮಾಡಿ ಇಟ್ಕೊಂಡಿದ್ದಾರೆ ಅಷ್ಟು ವರ್ಷದಿಂದ
ಅವ್ರಿಗೆ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯಿಂದನೂ ಕೂಡ ಸ್ಯಾಂಕ್ಷನ್ ಆಗಿದೆ. ಫಾರ್ಮಾಲಿಟೀಸ್ ಏನೇನಿದೆ 4-5 ವರ್ಷ ಆ ಭಾಗದ ಲೀಡ್ರುಗಳು ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಹೋರಾಟ ಮಾಡಿ ಅಂತಿಮವಾಗಿ ತಹಸೀಲ್ದಾರ್ಗೆ ಬಂದು ತಹಸೀಲ್ದಾರ್ ಅವರು ಹಕ್ಕುಪತ್ರವನ್ನು ವಿತರಣೆ ಮಾಡಿದ್ದಾರೆ. ನೋಡಿ, ಎಲ್ಲ ತಹಸೀಲ್ದಾರ್ ಅವರು ಸೈನ್ ಮಾಡಿ ಕೊಟ್ಟಿದ್ದಾರೆ. ಇನ್ನು ಅಲ್ಟಿಮೇಟಿಗೆ ಜಾಯಿಂಟ್ ಕಮಿಷನರ್ ಇಲ್ಲಿಯವರು ಸೈನ್ ಮಾಡಿ ಅದನ್ನು ಹಕ್ಕುಪತ್ರವನ್ನು ವಿತರಣೆ ಮಾಡಬೇಕು. ಮಾಡಿದ್ರೆ ಒಂದು 10-15 ವರ್ಷದಿಂದ ಯಾರು ಬಡವರಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅವರಿಗೆ ಹಕ್ಕುಪತ್ರ. ಇದರಲ್ಲಿ ಈಗ ಆಲ್ರೆಡಿ 50% ಕಾರ್ಪೊರೇಷನಿಂದ ಬಿಡುಗಡೆ ಮಾಡಿ ಅವರಿಗೆ ಹಕ್ಕುಪತ್ರವನ್ನು ಕೂಡ ನಾನೇ ಕೊಡಿಸಿದ್ದೀನಿ. ಈ ಕಮಿಷನರ್ ಜಾಯಿಂಟ್ ಕಮಿಷನರ್ ಬಂದಿರತಕ್ಕಂಥವರು ಯಾವುದೇ ಬಡವ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಅಧಿಕಾರಿಗಳಿಲ್ಲ. ಈಗ ತಾನೇ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದಲ್ಲಿದ್ದರು, ನಾನು ಕೂಡ ಮಾತನಾಡಿ, ಉಪಮುಖ್ಯಮಂತ್ರಿಗಳು ಕೂಡ ಮಹಾರಾಷ್ಟ್ರದಲ್ಲಿ ಮಾತನಾಡಿದೆ. ಫಸ್ಟ್ ಟೈಮ್ ಈಗ ನಾನು ಕಾರ್ಪೊರೇಷನ್ RR ನಗರ ಆದಮೇಲೆ ಇಂಥ ಜಾಯಿಂಟ್ ಕಮಿಷನರ್, ಇಂಥ ಝೋನಲ್ ಕಮಿಷನರ್ ನನ್ನ ಲೈಫಲ್ಲಿ ನೋಡಲಿಲ್ಲ. ಯಾವತ್ತೂ ನಾನೊಬ್ಬ ಶಾಸಕ ಆಗಿ ರೋಡ್ನಲ್ಲಿ ನಿಂತುಕೊಂಡು ರೆಪ್ರೆಸೆಂಟೇಷನ್ ತಗೊಳ್ತಕ್ಕಂಥದ್ದಕ್ಕಿಲ್ಲ. ಅದು ನನ್ನ ಕಾನ್ಸ್ಟಿಟ್ಯೂನ್ಸಿನೇ, ನಾವೇ ಹೋರಾಟ ಮಾಡಿ ಕೊಡಿಸಿರ್ತಕ್ಕಂಥದ್ದು. ಹಕ್ಕುಪತ್ರ ತಹಸೀಲ್ದಾರ್ ಕೊಟ್ಟಿರ್ತಕ್ಕಂಥದ್ದು ಇವರು ಸೈನ್ ಮಾಡಿ ಕೊಡ್ಲಿಕ್ಕಾಗಲಿಲ್ಲ ಇವರಿಗೆ ಅಂತ ಹೇಳಿದ್ರೆ, ಅವ್ನು ಜಾಯಿಂಟ್ ಕಮಿಷನರ್ ಫೋನ್ ಮಾಡಿ ನನ್ನ PAಗೆ ಹೇಳ್ತಾನಂತೆ, ಶಾಸಕರು ಇಲ್ಲಿ ಬರೋದು ಬೇಡ ಇಲ್ಲಿ ಅಂತ ಹೇಳ್ತಾನೆ. ಬರೋದು ಬೇಡ ಅಂತ ಹೇಳಕ್ಕೆ ಇವನು ಯಾರು? ಇಂಥ ಲಜ್ಗೆಟ್ಟ ಅಧಿಕಾರಿಗಳನ್ನು ಕೂಡಲೇ ಇಲ್ಲಿಂದ ವರ್ಗಾವಣೆ ಮಾಡಿದ್ರೆ ಮಾತ್ರ ಈ RR ನಗರಕ್ಕೆ ಏನಾರು ಆಗ್ತದೆ. ಬಡವರಿಗೆ ರಕ್ತ ಇರ್ತಕ್ಕಂಥ ಕೆಲಸ ಯಾಕೆ ಮಾಡ್ತಾರೆ? ಇದು ಉಪಮುಖ್ಯಮಂತ್ರಿಗಳು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾನೆ. ನೀವು ಕಾನ್ಸಂಟ್ರೇಷನ್ ಮಾಡದೆ ಹೋದರೆ RR ನಗರದಲ್ಲಿ ಇಂಥ ಲಜ್ಜಿಗೆಟ್ಟ ಅಧಿಕಾರಿಗಳು ಸೇರಿದ್ರೆ ಬಡವರಿಗೆ ಆಗ್ತಕ್ಕಂಥ ಅನ್ಯಾಯನ ಕೇಳ್ತಕ್ಕಂಥವ್ರು ಯಾರು? ಇವತ್ತು ಅವರ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಕಮಿಷನರ್ಗೆ 2 ಸಾರಿ ಫೋನ್ ಮಾಡಿದ್ದೇನೆ, ತುಷಾರ್ ಅವರಿಗೆ, ಮುಖ್ಯಮಂತ್ರಿಗಳ ಕಚೇರಿಗೆ ಮಾಹಿತಿ ಕೊಟ್ಟಿದ್ದೇನೆ, ಉಪಮುಖ್ಯಮಂತ್ರಿಗಳ ಕಚೇರಿಗೆ PS ಗೂ ಕೂಡ ಮಾತನಾಡಿದ್ದೇನೆ. ಇವತ್ತು ಇವ್ರು ಏನಾದ್ರು ಸೆಟ್ರೇಟ್ ಮಾಡಲಿಲ್ಲ ಅಂತಂದರೆ ಮುಖ್ಯಮಂತ್ರಿಗಳು ನಾಳೆ ಸಾಯಂಕಾಲ ಬರ್ತಾರಂತೆ. ಅವರ ಅಪಾಯಿಂಟ್ಮೆಂಟ್ ತಗೊಂಡು ಅವರ ಮನೆ ಮುಂದೆನೇ ನನ್ನ ನೇತೃತ್ವದಲ್ಲೇ ಧರಣಿ ಮಾಡ್ತಕ್ಕಂಥ ಕೆಲಸ ಕೂಡ ಮೊದಲನೇ ಬಾರಿಗೆ ಮಾಡ್ತೇನೆ. ಸರ್, ಇಷ್ಟು ಆಫೀಸರ್ ಯಾರು ಏನು ಲಂಚ ಕೇಳ್ತಾ ಇದ್ದಾರೆ ಅವರು? ಎಷ್ಟು ಸರ್? ನೋಡಿ, ಎಷ್ಟು ದಿವಸದಿಂದ ಆಗ್ತಾ ಇದೆ, ಡಿಲೇ ಆಗ್ತಾನೆ ಇದೆ. ತಹಸೀಲ್ದಾರ್ಗೆ ಹಾಕಿದ್ರು, ಅವ್ರಿಗೆ ಹಾಕಿದ್ರು, ಇವ್ರಿಗೆ ಹಾಕಿದ್ರು, ಡೇಟನ್ನೆಲ್ಲ ಫಿಕ್ಸ್ ಮಾಡಿದ್ದೀವಿ. ನೋಡಿ, ಎಲ್ಲ ಕಂಪ್ಲೀಟ್ ಆಗಿದೆ. ಫಾರ್ಮಲ್ 151 ಜನಕ್ಕೆ ಇದು ಲೋಕಾಯುಕ್ತಕ್ಕೆ ಹೋಯ್ತು. ಲೋಕಾಯುಕ್ತನೂ ಕ್ಲಿಯರ್ ಮಾಡಿದ್ದಾರೆ. A to Z ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಇವರೇ ಸಂಘದವರೇ ಓಡಾಡಿಕೊಂಡು ಅವತ್ತಿಂದ ಏನೇನು ಫಾರ್ಮಾಲಿಟೀಸು ಎಲ್ಲ ಮಾಡಿಕೊಂಡು ಬಂದಿದ್ದಾರೆ. ಈಗೇನು ಸರ್, ಎಷ್ಟು ಕೊಡ್ತಾ ಇಲ್ಲ? 151 ಜನಕ್ಕೆ ಹಕ್ಕುಪತ್ರ ತಹಸೀಲ್ದಾರ್ ಅವರು ಇಂಡಿವಿಜುವಲ್ ಚೆಕ್ ಮಾಡಿ ಸೈನ್ ಮಾಡಿ ಆಫೀಸರ್ ಯಾರು ಲಂಚ ಕೇಳ್ತಾ ಇದ್ದಾರೆ? ಲಂಚ ಕೇಳ್ತಕ್ಕಂಥದ್ದು ಅವ್ರು ಮಾತನಾಡ್ತಾರೆ. ನಾನು ಹೇಳ್ತಕ್ಕಂಥದ್ದು, ಯಾರು ಅಧಿಕಾರಿಗಳಿದ್ದಾರೆ ಅವರು ಬಡವ್ರ ಬಗ್ಗೆ ಕಿಂಚಿತ್ ಒಂದೂ ಇಲ್ಲ. ಈ ಇದ್ರ RR ನಗರದಲ್ಲಿ ಇದ್ದ ಮೊದಲನೇ ಬಾರಿಗೆ ಇಷ್ಟೊಂದು ಬಡವ್ರ ಬಗ್ಗೆ ತಾತ್ಸಾರ ತೋರ್ತಕ್ಕಂಥ ಅಧಿಕಾರಿಗಳು, ನಾನು MLA ಆದಮೇಲೆ 10-15 ವರ್ಷ ಆದಮೇಲೆ 10-12 ಅಧಿಕಾರಿಗಳು ಬಂದಿದ್ದಾರೆ. ಯಾವತ್ತೂ ಈ ಥರ ನೆಗ್ಲಿಜೆನ್ಸನ್ನು ನೋಡಲಿಲ್ಲ. ಅದು ಬಡವ್ರ ಬಗ್ಗೆ ವಿಶೇಷವಾಗಿ ಗಮನ ಕೊಡ್ತಕ್ಕಂಥ ಇಲ್ಲ, ಓನ್ಲಿ ಕಲೆಕ್ಷನ್ ಮಾಡ್ತಕ್ಕಂಥದ್ದಕ್ಕೆ ಅಂತ ಕಾಣ್ತದೆ. ಅದರಿಂದ ಅದನ್ನು ಅವ್ರು ಕೇಳ್ತಾರೆ. ಇವನೇನೂರು ಯಾರು ಇವರು? ನನ್ನ ಗಮನಕ್ಕೆ ಸಕ್ಕಬಡಿ ಡಿಲೇ ಆಗ್ತದೆ ಅಂತಕ್ಕಂಥದ್ದು ನಾನು ತಹಸೀಲ್ದಾರ್ ಅವ್ರಿಗೂ ಮನವಿ ಮಾಡಿದೆ, AC DC ಅವ್ರಿಗೂ ಮನವಿ ಮಾಡಿದೆ. ಜಿಲ್ಲಾಧಿಕಾರಿಗಳು ಏನು ಮಾಡಿದ್ರು, ಎಲ್ಲ ಕರೆಕ್ಟ್ ಇದೆ, ಇನ್ಸ್ಪೆಕ್ಷನ್ ಮಾಡ್ತೀನಿ ಅಂತಂದರು. ಅವರು ಟೈಮ್ ತೊಗೊಂಡ್ರು, 1 ತಿಂಗಳು ಇನ್ಸ್ಪೆಕ್ಷನ್ ಮಾಡಿಸಿದ್ರು ತಹಸೀಲ್ದಾರಿಂದ. ತಹಸೀಲ್ದಾರ್ ಇನ್ಸ್ಪೆಕ್ಷನ್ ಮಾಡಿಸಿ ಇಂಡಿವಿಜುವಲ್ಲು 151 ಜನದ್ದು ಅಲ್ಲಿ ಮನೆ ಇದ್ದಾರೆ, ಅವ್ರಿಗೆ ಹಕ್ಕುಪತ್ರ ಕೊಡ್ಬೋದು ಅಂತೇಳಿ 151 ಹಕ್ಕುಪತ್ರನೂ ಕೂಡ ಅವರು ಕೊಟ್ಟಿದ್ದಾರೆ. ಇದು ಕಾರ್ಪೊರೇಷನ್ ಜಾಯಿಂಟ್ ಕಮಿಷನರ್ ಅವರು ಜಂಟಿಯಾಗಿ ಸಿಗ್ನೇಚರ್ ಮಾಡಿ ಆ 151 ಜನಕ್ಕೆ ಕೊಡಬೇಕು. ಅಲ್ಲ, ಏನು ರೀಸನ್ ಏನು ಹೇಳ್ತಿದ್ದಾರೆ ಸರ್? ರೀಸನ್ ಹೇಳ್ತಾರೆ, ಡಿಲೇ ಮಾಡ್ತಾರೆ. ಉದ್ದೇಶ ಏನೀಗ? ಡಿಲೇ ಅಲ್ಲ, ಅವ್ರು ಹೇಳ್ತಿದ್ದಾರೆ ಡಿಲೇ ಮಾಡ್ತಕ್ಕಂಥ ಉದ್ದೇಶ ಏನಾದ್ರು ಇಲ್ಲಿಗಲ್ ಇದ್ದರೆ ಅಲ್ಲಿದ್ದರೆ ಸರಿ. ರೆವಿನ್ಯೂ ಡಿಪಾರ್ಟ್ಮೆಂಟವರು ಕಂಪ್ಲೀಟ್ ಸ್ಕ್ರೂಟ್ನಿ ಮಾಡಿ ಏನಿದೆ ಅಂತ ಎಲ್ಲ ಕೊಟ್ಟಿದ್ದಾರೆ. ಇವರು ಏನಾರು ಇದ್ದರೆ ಕುಂತ್ಕೊಂಡು ಸೆಟ್ರೇಟ್ ಮಾಡಿ ಏನು ಪ್ರಾಬ್ಲಮ್ಸ್ ಇದೆ ಏನಿದೆ ಅದು ಮಾಡಬೇಕು. ಒಂದು ಕಂಟಿನ್ಯೂ ಇಷ್ಟು ಓಡಾಟ ಮಾಡೋ, ಒಂದು ಹೆಚ್ಚು ಕಡಿಮೆ 10-15 ವರ್ಷದಿಂದ ಹೋರಾಟ ಮಾಡ್ತಾರೆ ಪಾಪ. ಅವ್ರ ಕಾಲದಿರೋ ಚಪ್ಪಲಿ ಎಲ್ಲ ಅಧಿಕಾರಿಗಳು ಲೋಕಾಯುಕ್ತದಿಂದ ಹಿಡಿದು ಜಿಲ್ಲೆ BJP ಇದು ಯಾವುದು BDA ಕಾರ್ಪೊರೇಷನ್ನು ಎಲ್ಲ ಸುತ್ತಬಿಟ್ಟಿದ್ದಾರೆ. ಅಂತಿಮವಾಗಿ ನಾವು ಇಂಟರ್ಫಿಯರೆನ್ಸ್ ಆದಮೇಲೆ ಅದನ್ನು ಒಂದು ಲೆವೆಲ್ಗೆ ಬಂದಿದೆ.
ಅದನ್ನ ಕೊಡಬೇಕು ಇವರು. ಕೊಡೋಕ್ಕೆ ಇಂದು ಮುಂದೆ ಹೇಳ್ತಕ್ಕಂಥದ್ದು ಇವ್ರು ಯಾರು ಚಿಂತನೆನೂ ಇಲ್ಲ ಅಂದ. ನೇರವಾಗಿ ಏನು ಮಾತಾಡಿದ್ರೆ ಸರ್? ನೋಡಿ, ಯಾರು ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದರೆ ಅವರಿಗೆ ಇದರದ್ದು ಬಗ್ಗೆ ಮಾಹಿತಿ ಇರ್ತದೆ. ಇವರೆಲ್ಲ KS ಅಧಿಕಾರಿಗಳು ಹಾಕ್ಬಿಡ್ತಾರೆ. ಇವರೆಲ್ಲ ರಾಜವಂಶಸ್ಥರಿದ್ದಂಗೆ ಆಕಾಶದಿಂದ ಬಂದು ಇಳಿದಂಥ ಅಧಿಕಾರಿಗಳು ಅಂತ ಆಗ್ತಿದ್ದಾರೆ. ಇವ್ರು ನೋಡೋಣ, ಇವತ್ತು ರೆಪ್ರೆಸೆಂಟೇಷನ್ ತಗೊಂಡಿದ್ದೀನಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮನೆ ಮುಂದೆ ಏನಪ್ಪ ನಾನೇ ಅದನ್ನ ಲೀಡ್ ಮಾಡ್ತೀನಿ, ಇಲ್ಲೆಲ್ಲ ಪ್ರತಿಭಟನೆ ಮಾಡೋದು ಬೇಡ, ಅವ್ರ ಮನೆ ಮುಂದೆನೆ ಫಿಕ್ಸ್ ಮಾಡ್ತೀನಿ. ಅಧಿಕಾರಿಗಳು ಅದೇನು ದರ್ಪ ಮಾಡ್ತಾರೆ ಮಾಡಿ. ಅಲ್ಲ ಸರ್, MLA ಬಂದ್ರು ರೆಪ್ರೆಸೆಂಟ್ ತಗೊಳಲ್ವಾ? ತಗೊಳಕ್ ಬರಲ್ವಾ ಅಂತ ಈಗ? ನೋಡಿ, ಇಲ್ಲಿದ್ದಂತ ಅವನು JC ಜಾಯಿಂಟ್ ಕಮಿಷನರು ನಾನು ಮಾತಾಡಕ್ಕೆ ಹೋಗ್ಲಿಲ್ಲ. ನನ್ನ PA ಹೇಳೋನೆ ಶಾಸಕರು ಇಲ್ಲೆಲ್ಲ ಬರೋದು ಬೇಡ, ಇದು ಇದು ಅಂತ ಹೇಳ್ತಾರೆ. ಇವರು ನನ್ನದೇ ಕಾನ್ಸ್ಟಿಟ್ಯೂನ್ಸಿ ಇದು. ಇಷ್ಟು ಜನ ಅವತ್ತಿನ ಹೋರಾಟ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳೆಲ್ಲ ಕ್ಲಿಯರ್ ಮಾಡಿಕೊಟ್ಟವ್ರೆ. ಈಗ ಇವ್ರು ರೆಪ್ರೆಸೆಂಟೇಷನ್ ತಗೊಂಡು ಆಯ್ತಪ್ಪ ಒಂದು ಡೇಟ್ ಫಿಕ್ಸ್ ಮಾಡ್ತೀನಿ ಇದ್ದಂದರೆ ನಾನಾಗಿ ಬಂದು ರೋಡಲ್ಲಿ ನಿಲ್ಲಬೇಕಾಯ್ತು. ಇವತ್ತು ನನ್ನದೇ ಕಾನ್ಸ್ಟಿಟ್ಯೂನ್ಸಿ, ಅದು ಯಾವತ್ತೂ ನಿಲ್ಲಿಲ್ಲ. ಈಗ ಉಪಮುಖ್ಯಮಂತ್ರಿಗಳಿಗೂ ಮಾತನಾಡಿದ್ದೀನಿ. ನಿಮ್ಮ ಇದರಲ್ಲಿ ಈ ಇದರಲ್ಲಿ ಇಷ್ಟೊಂದು ಇದಾದರೆ ಯಾರನ್ನ ಕೇಳಬೇಕು ಇವರು? ಅದಕ್ಕೆ CMಗೆ ಆಫೀಸ್ಗೂ ಮಾತಾಡಿದ್ದೀನಿ. ನಾಳೆ ಸಾಯಂಕಾಲ ಬನ್ನಿ ಅಂತ ಹೇಳಿದ್ದಾರೆ. 7 ಗಂಟೆಗೆ ಇವರೆಲ್ಲಾನು ಕರ್ಕೊಂಡು ಮಾತಾಡ್ತೀನಿ. ಸರ್, ಈಗ ಇಲಾಖೆಯಲ್ಲಿ ಭ್ರಷ್ಟಾಚಾರ ಇದೆ ಅಂತ ಹೇಳಿ ಆರೋಪಗಳೆಲ್ಲ ಇದಾವೆ. ಈಗ BBMPಯಲ್ಲೂ ಕೂಡ ಅಧಿಕಾರಿಗಳೆಲ್ಲ ಕೂಡ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂತ, ಈ ವಿಚಾರದಲ್ಲೂ ಕೂಡ ಅದೇ ಆಗ್ತಾ ಇರೋದಾ? ಏನು ಹೇಳ್ತೀರಿ? BBMP ಲಂಚದ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅನ್ನೆಸೆಸರಿ ಬಡವರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ದೃಷ್ಟಿಯಿಂದ ನಿಧಾನ ಮಾಡ್ತಿದ್ದಾರೆ. 10-15 ವರ್ಷದಿಂದ ಇವರು ಹೋರಾಟ ಮಾಡ್ಕೊಬಂದಿದ್ದಾರೆ. ವಿವಿಧ ಹಂತಗಳಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಅಂತಂದು ಎಲ್ಲ ದಾಟಿ ಬಂದಿದೆ. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಲಿ 2 ಎಕರೆ ಸ್ಯಾಂಕ್ಷನ್ ಮಾಡಿಸ್ಕೊಡೋಕೆ 3-4 ವರ್ಷ ಆಯ್ತೇನಪ್ಪ. ಅಲ್ಲೇ ಅಷ್ಟೆಲ್ಲ ಹೋರಾಟ ಮಾಡಿ ಎಷ್ಟು ಜನ ಇದ್ದಾರೆ ನೋಡಿ ಪಾಪ. ಅಲ್ಲಿ ಹೋಗಿ ನೋಡಿದ್ರೆ ಅವ್ರಿಗೆ ಕಣ್ಣಲ್ಲಿ ನೀರು ಬರ್ತದೆ. ಈ ಅಧಿಕಾರಿಗಳು ಅಯೋಗ್ಯರಿಗೆ ಕಣ್ಣಲ್ಲಿ ನೀರು ಬರುವುದಿಲ್ಲ, ಏನೂ ಬರುವುದಿಲ್ಲ. ಲಜ್ಜೆಗೆಟ್ಟ ಅಧಿಕಾರಿಗಳು. ಅದರಿಂದ ಅಂತಿಮವಾಗಿ ಈ ಖಾತೆ ಆಗ್ತಾ ಇದೆ. ಈಗ ಮುದ್ಗಿಲ್ಗೂ ನಾನು ಕೂಡ ಮಾತನಾಡಿದ್ದೇನೆ. ಮಂತ್ರಿಗಳು ಕೃಷ್ಣ ಬೈರೇಗೌಡರಿಗೆ ಮತ್ತು ಪ್ರಿಯಾಂಕಾ ಖರ್ಗೆಗೂ ಕೂಡ ಮಾತನಾಡಿ ಅದನ್ನು ಒಂದು ಮೀಟಿಂಗ್ ಮಾಡಿದ್ದಾರೆ. ಸರಳೀಕರಣ ಮಾಡ್ತಕ್ಕಂಥದ್ದಕ್ಕೆ ಮಾಡಿದ್ದಾರೆ. ಅದರಲ್ಲಿ ಇನ್ನೂ ಏನು ಲೂಪ್ ಹೋಲ್ಸ್ ಇದೆ ಅದನ್ನು ಕೂಡ ಪಟ್ಟಿ ಮಾಡಿ ಅದನ್ನು ಕೂಡ ಇವತ್ತು ಅವ್ರ ಗಮನಕ್ಕೆ ತರ್ತಕ್ಕಂಥದ್ದು ಮಾಡ್ತೇವೆ. ಅದು ಈ ಖಾತದ್ದು ಏನಾಗಿದೆ, ಪರ್ಮನೆಂಟ್ ಸೊಲ್ಯೂಷನ್ನ ಮಾಡ್ತಿದ್ದಾರೆ. ಆ ಪರ್ಮನೆಂಟ್ ಸೊಲ್ಯೂಷನ್ ಮಾಡುವಾಗ ಯಾವುದೇ ಡೂಪ್ಲಿಕೇಟ್ ಅಲ್ಲಿ ಮತ್ತೊಂದಲ್ಲಿ ಯಾರೂ ಕೂಡ ಮಿಸ್ಯೂಸ್ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಈ ಖಾತವನ್ನು ಮಾಡ್ತಾ ಇದ್ದಾರೆ ಕಾರ್ಪೊರೇಷನ್ನಲ್ಲಿ. ಅದು ಮಾಡಿದ್ರೆ ರಿಜಿಸ್ಟ್ರೇಷನ್ಗೆ ತಾತ್ಕಾಲಿಕವಾಗಿ ತೊಂದರೆ ಆಗ್ಬೋದು, ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಯಾರೂ ಡೂಪ್ಲಿಕೇಟ್ ಮಾಡೋಕ್ಕಾಗಲ್ಲ, ಯಾರು ಇನ್ನೊಬ್ಬರು ಪ್ರಾಪರ್ಟಿ ಇನ್ನೊಬ್ಬರು ಮಾಡೋಕ್ಕಾಗೋದಿಲ್ಲ. ಅಷ್ಟೆಲ್ಲ ಕೂಡ ಸೆಟ್ರೇಟ್ ಮಾಡೋಕ್ಕೆ ಅವ್ರು ಮಾಡ್ತಿದ್ದಾರೆ. ಎ ಖಾತೆ ಇರೋದನ್ನ ಬಿ ಖಾತೆ ಮಾಡ್ತೀವಿ ಅಂತ ನಿನ್ನೆ ಕೂಡ ಹೇಳಿದ್ದಾರೆ ಸರ್, ನಾನೇ ನ್ಯೂಸ್ ಮಾಡಿದ್ದೀನಿ. ಇಲ್ಲ, ಒಂದು ಮೀಟಿಂಗ್ನ ಅವರು ಮಾಡಿದ್ದಾರೆ. ಒಂದು ಮೀಟಿಂಗ್ನಲ್ಲಿ ಕೆಲವು ಸೆಟ್ರೇಟ್ ಮಾಡಿದ್ದಾರೆ. ಈಗ ಇನ್ನೊಂದು ಯಾವ ಮೀಟಿಂಗಲ್ಲಿ ಲೂಪ್ ಹೋಲ್ಸ್ ಏನಿದೆ ಅದನ್ನು ಮಾಹಿತಿನೂ ಕೂಡ ನನಗೂ ಕೊಟ್ಟಿದ್ದಾರೆ. ಈಗ ನಾವು ಒಂದಷ್ಟು ಜನ ಸೈನ್ ಮಾಡಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಆಲ್ರೆಡಿ ಒಂದು ಸಾರಿ ತಂದು ಅವರ ಅಧಿಕಾರಿಗಳ ಸಭೆ ಕೂಡ ಮಾಡಿದ್ರು. ಏನೇನು ಪ್ರಾಬ್ಲಮ್ಸ್ ಇದೆ, ರಿಜಿಸ್ಟ್ರೇಷನ್ ಏನು ತೊಂದರೆ ಆಗ್ತಿದೆ ಸರಿಪಡಿಸಿ ಅಂತಕ್ಕಂಥದ್ದನ್ನು ಹೇಳಿದ್ರು. ಅದೇ ಥರ ಮೀಟಿಂಗ್ನು ಕೂಡ ಮಾಡಿದ್ದಾರೆ. ಇನ್ನೇನು ಲೂಪ್ ಹೋಲ್ಸ್ ಏನಿದೆ ತಿರ್ಗಾ ಸೆಟ್ರೇಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀನಿ. ರಾಜರಾಜೇಶ್ವರಿ ನಗರ BBMP ಉಪವಲಯ ವ್ಯಾಪ್ತಿಯ ಜಂಟಿ ಆಯುಕ್ತರು ಹಾಗೂ ವಲಯ ಆಯುಕ್ತರು ಲಜ್ಜೆಗೆಟ್ಟ ಅಧಿಕಾರಿಗಳಾಗಿದ್ದಾರೆ. ಅವರನ್ನು ಈ ಕೂಡಲೇ ವರ್ಗಾವಣೆ ಮಾಡಬೇಕು. ಉಪಮುಖ್ಯಮಂತ್ರಿಗಳು ಇದನ್ನು ಗಮನ ಹರಿಸಬೇಕು ಎಂದು ಈ ಸಂದರ್ಭದಲ್ಲಿ ಸೋಮಶೇಖರ್ ಮನವಿ ಮಾಡಿದರು. ಕಂದಾಯದ ಅರಿವಿಲ್ಲದ KAS ಅಧಿಕಾರಿಗಳನ್ನು ಇಲ್ಲಿಗೆ ವರ್ಗಾಯಿಸುತ್ತಾರೆ. ಅವರು ರಾಜವಂಶಸ್ಥರು ಇದ್ದ ಹಾಗೆ ನಡೆದುಕೊಳ್ಳುತ್ತಾರೆ, ಕೇವಲ ಕಲೆಕ್ಷನ್ಗಾಗಿ ಮಾತ್ರ ಇದ್ದಾರೆ ಎಂದು ಸೋಮಶೇಖರ್ ಕಿಡಿಕಾರಿದರು. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ಗೆ ಗೆಲುವು 100ಕ್ಕೆ 100 ಖಚಿತ ಎಂದು ಹೇಳಿದರಲ್ಲದೆ ತಮ್ಮ ಹುಟ್ಟೂರು ಶೆಟ್ಟಿಹಳ್ಳಿ ಗ್ರಾಮವಷ್ಟೇ ಅಲ್ಲ, ಹೋಬಳಿಯಲ್ಲಿಯೇ ಯೋಗೇಶ್ವರ್ಗೆ ಬಹುಮತ ಬರಲಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. CP ಯೋಗೇಶ್ ಒಬ್ಬ ಕಲಾಕಾರ ಅಲ್ವಾ, ಕಲಾಪುರುಷ, ಯೋಗ ಪುರುಷ. ಚುನಾವಣೆ ಆಗೋದ್ಮೇಲೆ ಯಾತಕ್ಕೆ ಹಿಂಗೆ ಮಾತಾಡ್ತಾರೆ, ಅದರಲ್ಲಿ ಏನೋ ಟ್ರಿಕ್ಸ್ ಇರಬೇಕು. ನಾನು ಅವ್ರನ್ನ ಮಾತಾಡ್ತಕ್ಕಂಥದ್ದು ಎಲ್ಲ ಕೂಡ ಗಮನಿಸಿದ್ದೇನೆ. ಬಟ್ ವಾಸ್ತವಾಂಶ ಹೇಳೋನು ಅಂತ ಕಾಣ್ತದೆ. ಬಟ್ ನನ್ನ ಲೆಕ್ಕದಲ್ಲಿ ಯೋಗೇಶ್ ಒಬ್ಬ ಕಲಾಪುರುಷ, ಕಲಾಕಾರ. ಆ ದೃಷ್ಟಿಯಿಂದ ಅವರು ರಾಜಕಾರಣವನ್ನು ಮಾಡ್ತಿದ್ದಾರೆ. ಯಾಕೆ ಹೇಳ್ತಿದ್ದಾರೆ ಅಂತ ಗೊತ್ತಿಲ್ಲ. 23ನೇ ತಾರೀಕು
ಗೊತ್ತಾಗ್ತದೆ. ಓಕೆ, ಥ್ಯಾಂಕ್ ಯು. ಅಲ್ಲ, ಜಮೀರ್ ಹೇಳಿಕೆ ಸೋಲಿನ ಭೀತಿ ಏನಾದ್ರು ಕಾಣಿಸ್ತಿದೆ ಅವ್ರಿಗೆ ಅಂತ? 100% ಸೋಲೋ ಕ್ವಶನ್ ಇಲ್ಲ. 100% ಯೋಗೀಶ್ ರವರು ಅಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಕೆಲಸಗಳು ಅವನ್ನ ಕೈ ಹಿಡಿತದೆ. ಜಮೀರ್ ಹೇಳಿರ್ತಕ್ಕಂಥದ್ದು ಕೆಲವರಿಗೆ ಅಸಮಾಧಾನ ಇರ್ಬೋದು, ಬಟ್ ಯಾರಿಗೂ ಕೂಡ ಅದು ಜಮೀರ್ ಹೇಳ್ದ ಅಂತಕ್ಕಂಥದ್ದು ಭಾವನೆನೂ ಕೂಡ ಅಲ್ಲಿ ಎಫೆಕ್ಟ್ ಆಗಲ್ವಾ ಸರ್? ಸರ್, ನಿಮ್ಮ ಹುಟ್ಟೂರಲ್ಲಿ 100% ಎಫೆಕ್ಟ್. ನಮ್ಮ ಹೋಬ್ಳಿನೇ ಮೆಜಾರಿಟಿ. ಜಮೀರ್ ಅವರ ಹೇಳಿಕೆ ಅಲ್ಲ, ನೀವು ಏನ್ ಹೇಳ್ತೀರಾ ಸರ್? ಯಾರು ಆ ರೀತಿ ಜಮೀರ್ ಹೇಳಿ ನೋಡಿ, ಜಮೀರು ಎಲೆಕ್ಷನ್ ಟೈಮ್ನಲ್ಲಿ ಹೇಳ್ತಕ್ಕಂಥದ್ದು ಅಲ್ಲ, ವೈಯಕ್ತಿಕವಾಗಿ ಮಾತನಾಡಿರ್ಬೋದು. ಅವರವರ ಫ್ರೆಂಡ್ಶಿಪ್ ಹುಟ್ಟಾದ್ಮೇಲೆ ಯಾವತ್ತೂ ಕೂಡ ಈ ವರ್ಡನ್ನ ಜಮೀರ್ ಹೇಳಿರಲಿಲ್ಲ. ಎಲೆಕ್ಷನ್ ದಿವಸನೇ ಹೇಳ್ಬೇಕಾಗಿತ್ತಾ? ಎಲೆಕ್ಷನ್ ದಿವಸನೇ ಹೇಳ್ಬೇಕಾಯ್ತಾ ಜಮೀರ್ ಅವರು? ಕುಮಾರಸ್ವಾಮಿ ಅದರಿಂದ ಜಮೀರ್ ಇಲ್ಲ, ನೋ ಕ್ವಶನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಅವರು ಭಾಳ ಕಳಸ ಕಂಠಸ್ಯ ದೋಸ್ತುಗಳು. ಇವ್ರದ್ದು ಅವ್ರಿಗೆ ಗೊತ್ತಿದೆ, ಅವ್ರದ್ದು ಇವ್ರಿಗೆ ಗೊತ್ತಿದೆ. ಬಟ್ ಆದರೂ ಚುನಾವಣೆ ಸಂದರ್ಭದಲ್ಲಿ ಏನು ಮಾತನಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಒಬ್ಬ ಕ್ಯಾಬಿನೆಟ್ ಸೀನಿಯರ್ ಮಂತ್ರಿಯಾಗಿ ಯೋಚನೆ ಮಾಡಬೇಕಾಗ್ತದೆ. ಒಂದು ವರ್ಡು ಸಾರ್ವಜನಿಕರಿಗೆ ಹೋದಂಥ ಸಂದರ್ಭದಲ್ಲಿ ಏನೆಲ್ಲ ಅನಾಹುತ ಆಗ್ತದೆ ಅದನ್ನೇ ಅವನು ಯೋಗೀಶನು ಕೂಡ ಅದನ್ನೇ ಪ್ರಸ್ತಾಪ ಮಾಡಿದ್ದಾರೆ. ಅದರಿಂದ ಈಗ ಮಾತನಾಡಿ ಆಗೋಗಿದೆ. ಅವರ ಕಳಸ ಕಂಠಸ್ಯದಲ್ಲಿ ಮುಂದಿನಾದರೂ ಅಟ್ಲೀಸ್ಟ್ ಜಮೀರ್ ಅವರು ಯಾರ ಬಗ್ಗೆ ಮಾತನಾಡುವಾಗ ಹೇಳುವಾಗ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಾಗ್ತದೆ ಅಷ್ಟೇ. ಅಂತ ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಳ್ಳಿ ಹೋಬಳಿ ಉತ್ತರಳ್ಳಿ ಮನವರ್ತ ಕಾಲು ಸರ್ವೆ ನಂಬರ್ 2ರಲ್ಲಿ 151 ಹಕ್ಕುಪತ್ರ ವಿಚಾರದಲ್ಲಿ 2 ತಿಂಗಳಾಗಿದೆ. ಇವರಿಗೆ ತಹಸೀಲ್ದಾರು ಪತ್ರ ಬರೆದಿದ್ದಾರೆ, ಹಕ್ಕುಪತ್ರನೂ ಇವರಿಗೆ ಕೊಟ್ಟಿದ್ದಾರೆ. ಇವರು ವಿತರಣೆ ಮಾಡಬೇಕು. ಇವರು ವಲಯ ಆಯುಕ್ತರು ಅಜಯ್ ಅವರು ಪೆನ್ನೆತ್ ಬಿಸಾಕ್ತಾರೆ, ನೀನೇ ಸೈನ್ ಮಾಡ್ಕೊಂಡು ತೊಗೊಂಡೋಗ್ರಿ ಅಂತಾರೆ. ವಲಯ ಆಯುಕ್ತರೇ ನಾನು ಕೊಡೋದೇ ಇಲ್ಲ ರೀ ಹಕ್ಕುಪತ್ರ ಅಂತ, ಏನು ಮಾಡ್ತೀರಾ ಅಂತ ಅವ್ರು ಹೇಳ್ತಾರೆ. ನಾವು ಬಡವರು BDAಯಿಂದ MLA ಸಾಹೇಬ್ರು ಹೇಳ್ದಂಗೆ ST ಸೋಮಶೇಖರ್ ಗೌಡ್ರು ಹೇಳ್ದಂಗೆ BDAಯಿಂದ ST ಸೋಮಶೇಖರ್ ಅವರೇ ಬಿಡಿಸಿದ್ದು. ಬೆಂಗಳೂರು DC ಆದೇಶ ಆಗಿದೆ. ತದನಂತರ ತಹಸೀಲ್ದಾರ್ ಅವರು ಆದೇಶ ಆಗಿ ಹಕ್ಕುಪತ್ರಕ್ಕೆ ಸಿಗ್ನೇಚರ್ ಮಾಡಿ ಇವಾಗ ಜಂಟಿ ಆಯುಕ್ತರಿಗೆ ಜಂಟಿ ಸಿಗ್ನೇಚರ್ಗೆ ಕೊಟ್ಟಿದ್ದಾರೆ. ಇವರು ಹಕ್ಕುಪತ್ರಕ್ಕೆ ಸೈನ್ ಮಾಡಿ ವಿತರಣೆ ಮಾಡಬೇಕು. ಇವರು ಹಿಂದೆ ಮುಂದೆ ತುಳಿತಾರೆ. ಏನಿದು ಒಳ್ಳೆ ಫೈಲ್ ಇದು, 151 ಜನ ಇದ್ದೀರಾ, ಒಂದು ಸೈಟು 30 ಲಕ್ಷ ಬೆಳೆ ಬಾಳುತ್ತೆ, ನಮ್ಗೆ ಯಾಕ್ರಿ, ಏನೊಂದು ಸ್ವಲ್ಪ ಕೊಡ್ರಿ, ಈ ತರ ಎಲ್ಲ ಮಾತಾಡ್ತಾರೆ. ಒಂದು ಮನೆಗೆ 50,000 ಕೊಡಿ ಅಂತ ಕೇಳ್ತಾ ಇದಾರೆ. ಹಣ ಕೇಳ್ತಾರೆ, ಭ್ರಷ್ಟರಿದ್ದಾರೆ. ಲೋಕಾಯುಕ್ತರಲ್ಲಿ ಕೇಸ್ ಇದೆ. ಲೋಕಾಯುಕ್ತರಲ್ಲಿ 32/2021 ಲೋಕಾಯುಕ್ತ ಕೇಸು. ಲೋಕಾಯುಕ್ತರ ಕೇಸಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಡೈರೆಕ್ಷನ್ ಕೊಟ್ಟಿದ್ದಾರೆ, 30 ದಿವಸದ ಒಳಗಡೆ ಹಕ್ಕುಪತ್ರ ಹಂಚ್ಬಿಡಿ ಅಂತಾನೆ ಮಾನ್ಯ ಇವರು ಲೋಕಾಯುಕ್ತ ಉಪ ಲೋಕಾಯುಕ್ತರು ಹೇಳಿದ್ದಾರೆ. ಅದರಂತೆ ತಹಸೀಲ್ದಾರ್ ಅವರು ಕೊಟ್ಟಿದ್ದಾರೆ. ಇವರು ಅವ್ರಿಗೆ ತಹಸೀಲ್ದಾರ್ಗೆ ಎಷ್ಟು ಕೊಟ್ಟಿರಾ, ನಮಗೂ ಅಷ್ಟು ಕೊಡ್ರಿ, ತಹಸೀಲ್ದಾರ್ಗೆ ಏನೋ ಕೊಟ್ಟಿರ್ತೀರಾ, ಅದಕ್ಕೆ ಅವ್ರಿಗೆ ಹಾಕಿ ಕೊಟ್ಬಿಟ್ಟಿದ್ದಾರೆ, ನಮಗೂ ಸ್ವಲ್ಪ ಕೊಡ್ರಿ ಅಂತ ವಲಯ ಆಯುಕ್ತರು ಅಜಯ್ ಅವರು ಕೇಳ್ತಾರೆ. ಕೇಳಿದೆ, ಒಂದೊಂದು ಮನೆಗೆ ಒಂದು 55,000 25,000 ಎಷ್ಟೆಷ್ಟು ಬಡವರು ಎಷ್ಟೆಷ್ಟು ಕೊಡ್ತಾರೆ ಕಲೆಕ್ಟ್ ಮಾಡ್ಕೊಂಬಂದು ಕೊಡ್ರಿ ಅಂತ ಹೇಳ್ತಾರೆ. ಲೋಕೇಶ್ ಅಜಯ್ ಅವರು ಜಂಟಿ ಆಯುಕ್ತರಾಗಿರೋ ಅವ್ರ ಹತ್ರ ಹೋಗಿ ನಾವು ಈ ಥರ ಹಕ್ಕುಪತ್ರ ಎಲ್ಲ ರೆಡಿಯಾಗಿ ಬಂದಿದೆ ಸರ್. ಇಲಾಖೆಗೆ ನಾವು ನಮ್ಮ ಚಪ್ಪಲಿಗಳನ್ನ ಸವಸ್ಕೊಂಡು 10-15 ವರ್ಷದಿಂದ ಹೋರಾಡಿ ಈ ಹಕ್ಕುಪತ್ರ ಫೈನಲ್ ಆಗಿ ರೆಡಿ ಮಾಡಿಸಿ ತಹಸೀಲ್ದಾರ್ ಸಿಗ್ನೇಚರ್ ಆದಮೇಲೆ ಇವರು ನಮ್ಮ ಜಂಟಿ ಆಯುಕ್ತರು ಜೊತೆ ಸಿಗ್ನೇಚರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕಳಿಸಿರ್ತಾರೆ ನಮ್ಮ ಬೆಂಗಳೂರು DC ಆದೇಶ. ಅದನ್ನ ಈಗ JC ಅವ್ರು ಏನು ಹೇಳ್ತಾರೆ, ತಹಸೀಲ್ದಾರ್ ಏನೋ ಗೊತ್ತಿಲ್ಲದೆ ಸಿಗ್ನೇಚರ್ ಮಾಡಿದಾರ್ರಿ, ನಾನು ಯಾಕ್ರಿ ಮಾಡಲಿ, ನಾನು ದುಡ್ಡು ಕೊಟ್ಟು ಬಂದಿದ್ದೀನಿ ರೀ ಈ ಸೀಟ್ಗೆ, ನಾನು ದುಡ್ಡು ಕೊಟ್ಟು ಬಂದಿರೋನು ಫ್ರೀಯಾಗಿ ಸಿಗ್ನೇಚರ್ ಹಾಕೋಕ್ಕಾಗತ್ತೇನ್ರಿ, ತಗೊಳ್ರಿ ಪೆನ್ ಅಂತ ಹೇಳ್ಬಿಟ್ಟು ಎತ್ತಿ ಬಿಸಾಕ್ತಾರೆ ಟೇಬಲ್ ಮೇಲೆ, ಹಾಕೊಳ್ರಿ ನೀವೇ ಸಿಗ್ನೇಚರ್ ಅಂತ. ಅಲ್ಲ ಸರ್, ನಾವು ನಮ್ಮ ಸಿಗ್ನೇಚರ್ ಹಾಕೊಂಡ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ, ಅಜಯ್ ಏನೋ ಜಂಟಿ ಆಯುಕ್ತರು ಸಿಗ್ನೇಚರ್ ಬೇಕಾಗಿರೋದು ಅಂತಂದ್ರೆ ಹಂಗೆ ನಾನು ಸಿಗ್ನೇಚರ್ ಹಾಕ್ಬೇಕಂದ್ರೆ ಒಂದೊಂದು ಹಕ್ಕುಪತ್ರಕ್ಕೆ 55,000 ದುಡ್ಡು ಕೊಡ್ರಿ ಅಂತ ಕೇಳ್ತಾರೆ. ಟೋಟಲ್ ಲೆಕ್ಕ ಹಾಕಿ ನೋಡ್ರಿ 75 ಲಕ್ಷ ರೂಪಾಯಿ ದುಡ್ಡು ಬೇಡಿಕೆ ಇಟ್ಟಿದ್ದಾರೆ. ಅದು ಏನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂದ್ರೆ ಇದರಲ್ಲಿ ಒಬ್ಬ ಅನಂತ ಅಂತ ಹೇಳ್ಬಿಟ್ಟು ಒಬ್ಬ ವಕೀಲ ಅಂತ ಹೇಳ್ಕೊಂಡು ತಕರಾರು ಅರ್ಜಿದಾರ ಒಬ್ಬ ಇದ್ದಾನೆ. ಆ ತಕರಾರು ಅರ್ಜಿದಾರ ಮತ್ತೆ ಜಂಟಿ ಆಯುಕ್ತರಾದಂಥ ಅಜಯ್ ಅವರು ಮತ್ತೆ ಇವರು ವಲಯ ಆಯುಕ್ತರಾದಂಥ ಸತೀಶ್ ಅವರು, ಇವರು ಮೂವರು ಸೇರಿ ಒಂದು ಮೀಟಿಂಗ್ ಮಾಡಿ, ಸರ್ ಬಂದ್ರೆ ಎಲ್ಲ 75 ಲಕ್ಷ ಬಂದ್ರೆ 25 ಲಕ್ಷ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಮೂವರು ಮೀಟಿಂಗ್ ಮಾಡಿ ಮಾತಾಡ್ಬಿಟ್ಟು, ನಾವೀಗ ವಲಯ ಆಯುಕ್ತರು ಆಫೀಸ್ಗೆ ಹೋದ್ರೆ ನೀವು ಯಾರು ಬರ್ರಿ, ನೀವು ಆಚೆ ನಡೀರಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಆಚೆ ಕಳಿಸ್ತಾ ಇದ್ದಾರೆ.
ಅದು ನಾವು ಈ ನೋವನ್ನ ತಾಳಲಾರ್ದೆ ನಮ್ಮ ಕ್ಷೇತ್ರ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಸಾಹೇಬ್ರ ಹತ್ರ ಮನೆಗೆ ಹೋಗಿದ್ದಕ್ಕೆ ಅವ್ರು ಇದನ್ನ ಕೇಳ್ಕೊಂಡು ಸೀದಾ ನಡೀರಿ BBMP ಆಫೀಸ್ ಹತ್ರ ನಾನೇ ಬರ್ತೀನಿ ಖುದ್ದಾಗಿ ಅಂತ ಹೇಳ್ಬಿಟ್ಟು ಬಂದು ನಮ್ಮ ತೊಂದರೆಗಳಿಗೆ ಅವರೇ ಮುಂದೆ ನಿಂತು ಮಾತಾಡಿದ್ದಾರೆ. ಅವ್ರ ಕಡೆಯಿಂದ ನಮಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಕೃಷ್ಣ ಅಂತ ಇದ್ದೀವಿ ನಾವು. ಅಕ್ಕಪತ್ರಕ್ಕೆ ಏನು ಎಷ್ಟು ತಿರುಗಿ ಸಾಕಾಗೋಗೈತೆ ನಮಗೆ. ಅಲ್ಲಿ ಸೋಮಶೇಖರ್ ಹತ್ರ ಹೋದರೆ ಅಲ್ಲೋಗ್ರಿ ಅಂತಾರೆ, ಇಲ್ಲೋಗ್ರಿ ಅಂತಾರೆ. ಎಷ್ಟು ಅಂತ ಅವ್ರು ತಿರುಗಲಿ. ಬಡವರು ಊಟ ಹಾಕಿ ತಿನ್ನೋಕ್ಕೆ ಇಲ್ಲ, ಮನೆಗಳೆಲ್ಲ ಬಿದ್ದೋಗವೆ ಮಳೆ ಬಂದು. ಆ ಸೀಟ್ಗಳಿಂದ ಅದು ಬರೆಯೋಕೆ ಬಂದಿಲ್ಲ, ಮೊನ್ನೆ ಬಿದ್ದೋಗಿರೋದೆಲ್ಲ ಹೇಳ್ಬೇಡ್ರಮ್ಮ ಅಂತಾರೆ. ಇನ್ಯಾವ್ದು ಬರ್ಸ್ಕೊತಾರೆ ಅವರು? ಎಲ್ಲ ಬಿದ್ದು, ಮಳೆಗಳು ಬಿದ್ದು, ಮರಗಳು ಬಿದ್ದು. ಪಕ್ಕದ ಮನೇಲಿ ಇದ್ರೆ ನೀನು ಇವಾಗ ಬಂದಿದ್ದೀಯನಮ್ಮ ಅಂತಾರೆ. ನಾವು ಎಲ್ಲೋಗೋಣ ಊಟಕ್ಕೆ ಬಟ್ಟೆಗೆ ಬಡವರು? BBMP ಬಂದ್ರೆ ದುಡ್ಡು ಕೊಡಿ. ಅಕ್ಕಪತ್ರ ಇಲ್ಲ ನಮ್ಮ ಹತ್ರ. ಬಾಕ್ಗಳು ಹಾಕ್ಕೊಂಡು ಎಷ್ಟು ಸಲ ಬಂದಿದ್ದೀವೋ ಇಲ್ಲಿಗೆ. ಬಾಕ್ಳುಗಳು ಹಾಕ್ಕೊಂಡು ಊಟಗಳು ಇಲ್ದಿರ ಏನು ಬಿದ್ದಿ ಅಲ್ಲೇ ಮಲ್ಕೊಂಡು ಕೂಡ ಹೋಗಿದ್ದೀವಿ. 5 ಗಂಟೆ. ಯಾರು ದುಡ್ಡು ಕೇಳೋದಮ್ಮ? ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ ನನಗೆ. ಅಧಿಕಾರಿಗಳು ಎಷ್ಟು ಕೇಳ್ತಾರೆ? ಬರೀ 50 ಲಕ್ಷ ಕೇಳ್ತಾರೆ. ನಮ್ಗೆ ತಿನ್ನಕ್ಕೆ ಊಟ ಇಲ್ಲ. 55,000 ತಿನ್ನಕ್ಕೆ ಊಟನೇ ಇಲ್ಲ. ದುಡ್ಡೆಲ್ಲಿಂದ ತಂದು ಕೊಡೋಣ? ಆ ಹುಡುಗರು ಮನೆ ಕೆಲಸ ಮಾಡ್ಕೊಂಡು ನಮ್ಗಷ್ಟು ಊಟ ಹಾಕ್ತಾರೆ. ಏನೋ ಮನೇನೋ ಒಂದಿದ್ರೆ ಮಕ್ಕಳನ್ನ ಓದಿಸ್ಕೊಂಡು ಮಕ್ಕಳನ್ನ ಇರ್ತಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ಶಂಕರಮ್ಮ ಅಂತ. UM ಕಾವಲಿನ ಹಕ್ಕುಪತ್ರ ಹೋರಾಟಕ್ಕೆ ಶ್ರಮಿಸುತ್ತಿರುವ ಮುಖಂಡರುಗಳು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಹಣಕ್ಕಾಗಿ ಒತ್ತಾಯ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಗೌರಿಬಿದನೂರು ತಾಲೂಕಿನ ಮೇಳ್ಯ ಗ್ರಾಮದಲ್ಲಿ ಸುಮಾರು 1200 ವರ್ಷಗಳ ಇತಿಹಾಸ ಸಾರುವ ಅನೇಕ ಶಿಲ್ಪಗಳು, ವೀರಗಲ್ಲುಗಳು, ದೇವಾಲಯಗಳಿವೆ. ಇವೆಲ್ಲ ಆ ಪ್ರಾಂತ್ಯದಲ್ಲಿ ಗಂಗಾ, ನೊಣಂಬ, ಹೊಯ್ಸಳ, ವಿಜಯನಗರ ಸಾಮ್ರಾಜ್ಯಗಳು ಆಳ್ವಿಕೆ ನಡೆಸಿದ ಕುರುಹುಗಳಾಗಿವೆ. ಇದಕ್ಕೆ ಇನ್ನೊಂದು ನಿದರ್ಶನ, ಇತ್ತೀಚೆಗೆ ಅಲ್ಲಿ ನೊಣಂಬರ ಕಾಲಕ್ಕೆ ಸೇರಬಹುದಾದ ಒಂದು ಸೂರ್ಯನ ವಿಗ್ರಹ ಹೊಲದಲ್ಲಿ ಪತ್ತೆಯಾಗಿದೆ. ದಿನಾಂಕ 12/11/24ರಂದು ಪುರಾತತ್ವ ಇಲಾಖೆಯ ಉಪನಿರ್ದೇಶಕಿ ಎಂ ಕಾವ್ಯಶ್ರೀ, ನರಸಿಂಹನ್ ಮತ್ತು ಕನ್ನಡ ಪರ ಹೋರಾಟಗಾರ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂ ನಾಗೇಶ್ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿ ಗ್ರಾಮಸ್ಥರಿಗೆ ಆ ಶಿಲ್ಪದ ಬಗ್ಗೆ ಮತ್ತು ಗ್ರಾಮದ ಇತಿಹಾಸದ ಬಗ್ಗೆ ಮಾಹಿತಿ ಕೊಟ್ಟು ಆ ಶಿಲ್ಪವನ್ನು ಅದೇ ಗ್ರಾಮದ ದೇವಾಲಯದ ಬಳಿ ಸಂರಕ್ಷಿಸುವಂತೆ ತಿಳಿಸಿದ್ದಾರೆ. ಗ್ರಾಮಸ್ಥರಿಗೆಲ್ಲ ನಮಸ್ಕಾರ. ನನ್ನ ಹೆಸರು ಧನಪಾಲ್ ಅಂತೇಳಿ. ಇಲ್ಲಿ ಅನೇಕ ಸಲ ನಾನು ಬಂದು ಈ ಗೌರಿಬಿದನೂರು ತಾಲೂಕು ಮತ್ತು ಈ ಪ್ರಾಂತ್ಯದ ಶಾಸನಗಳ ಅಧ್ಯಯನ ಮಾಡಿದ್ದೀನಿ. ಅದೇ ರೀತಿ ಈ ಮೇಳ್ಯ ಗ್ರಾಮ, ಈ ಗೌರಿಬಿದನೂರು ತಾಲೂಕಿನಲ್ಲಿ ಇಲ್ಲಿ ಗಂಗಾ, ನೊಳಂಬ, ಹೊಯ್ಸಳ, ಚೋಳರು ಎಲ್ಲರೂ ಆಳಿರುವಂಥ ಅನೇಕ ಶಾಸನಗಳು ಇದುವರೆಗೂ ಇಲ್ಲಿ ನಮಗೆ ಲಭ್ಯ ಆಗಿದೆ. ಅದೇ ರೀತಿ ಈ ಪರಿಸರದಲ್ಲಿ ನೊಳಂಬರು ಆಡಳಿತ ನಡೆಸ್ತಾ ಇದ್ರು ಅನ್ನೋದಕ್ಕೆ ಇಲ್ಲೇ ಪಕ್ಕದಲ್ಲಿ ಇರುವ ಗೊಳ್ಳಾಪುರಂ ಇದೆಯಲ್ಲ, ಗೊಳ್ಳಾಪುರಮು ಅದು ಬಳ್ಳಾಪುರ ಆಗಿತ್ತು ಮೊದಲು. ಅಲ್ಲಿ ನೊಳಂಬರ ಕಾಲದ ಒಂದು ಅದ್ಭುತವಾದ ಶಾಸನ ಇತ್ತು. ನಮ್ಮ ದುರದೃಷ್ಟವಶಾತ್ ಆ ದೇವಸ್ಥಾನದಲ್ಲಿ ಮೆಟ್ಲು ಕೆಳಗೆ ಹಾಕಿ ಮುಚ್ಚಿಬಿಟ್ಟಿದ್ದಾರೆ ನೋಡಿ. ಆ ರೀತಿ ಶಾಸನಗಳು ನಮಗೆ ಲಭ್ಯ ಆದರೆ ಈಗ ಸಿಕ್ಕಿರೋ ಈ ಸೂರ್ಯನ ವಿಗ್ರಹದ್ದು, ಇಲ್ಲಿನ ದೇವಸ್ಥಾನಗಳು, ಅನೇಕ ವಿಷಯಗಳು ನಮಗೆ ಲಭ್ಯ ಆಗ್ತಾ ಇತ್ತು. ಆದರೆ ಶಾಸನಗಳು ಅಲ್ಲಿ ಮೆಟ್ಲು ಕೆಳಗೆ ಹಾಕಿ ಮುಚ್ಚಿರೋದ್ರಿಂದ ಅನೇಕ ಇತಿಹಾಸ ನಮಗೆ ಕಣ್ಮರೆಯಾಗಿದೆ. ಈ ಪರಿಸರದಲ್ಲಿ ನಾವು ಅಧ್ಯಯನ ಮಾಡಿದ್ರೆ ಆ ದೇವಸ್ಥಾನ ಗಂಗಾ ನೊಳಂಬರ ಕಾಲಕ್ಕೆ ಸೇರುತ್ತೆ. ಅದಕ್ಕೆ ಸಂಬಂಧಪಟ್ಟ ಶಾಸನ ಕೂಡ ನಾನು ಅಧ್ಯಯನ ಮಾಡಿದ್ದೀನಿ. ಆದರೆ ಸ್ಪಷ್ಟತೆ ಇಲ್ಲ. ಯಾಕೆಂದ್ರೆ ಏಕ ಇರೋ ಶಾಸನನ ಈ ಕಲ್ಲನ್ನು ತೆಗೆದು ಅಲ್ಲಿಂದ ಕಲ್ಲು ತೆಗೆದು ಇಲ್ಲಿ ಈ ರೀತಿ ಹಾಕಿರೋದ್ರಿಂದ ಇಲ್ಲಿ ನಮಗೆ ಅದ್ರದ್ದು ಶಾಸನ ಸರಿಯಾಗಿ ಲಭ್ಯ ಇಲ್ಲ. ಆದರೆ ಲಿಪಿಯ ದೃಷ್ಟಿಯಿಂದ ಅದು ನೊಳಂಬರ ಕಾಲಕ್ಕೆ ಸೇರುತ್ತೆ ಅಂತ ಖಂಡಿತವಾಗಿ ಹೇಳಬಹುದು. ಅಲ್ಲಿಂದ ಬಂದು ಬರೀ ನೊಳಂಬರ ಕಾಲಕ್ಕೆ ಸೀಮಿತ ಆಗಿಲ್ಲ ಮೇಳ್ಯ ಗ್ರಾಮದ ಪರಿಸರದ ಇತಿಹಾಸ. ಈ ಪಕ್ಕದಲ್ಲೇ ಇರುವ ಹುಣಸೇನಹಳ್ಳಿಯಲ್ಲಿ ಕೂಡ ಹೊಯ್ಸಳ ವೀರಬಳ್ಳಾಳಿನ ಶಾಸನ ಇದೆ. ಮತ್ತು ಅದರಲ್ಲಿ ಈ ಗೊಳ್ಳಾಪುರ ಅಂದ್ರೆ ಆಗ ಬಳ್ಳಾಪುರ ಆಗಿತ್ತು, ಅದನ್ನ ದಾನ. ಅಲ್ಲಿರುವ ಇನ್ನೂ ಹಲವಾರು ಸ್ಮಾರಕಗಳನ್ನು ಸಂರಕ್ಷಿಸುವಂತೆ ಗ್ರಾಮ ಪ್ರಮುಖರಿಗೆ ಮತ್ತು ಗೌರಿಬಿದನೂರು ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದ್ದಾರೆ.
ಈ ಸಂದರ್ಭದಲ್ಲಿ ನೀಲಬ್ ಎಲ್ ನಾರಾಯಣ್ ಜೊತೆಯಾಗಿದ್ದರು. ಬೆಳಗಾವಿ ಜಿಲ್ಲೆಯ ನಾಗನೂರು ಶ್ರೀ ರುದ್ರಾಕ್ಷಿ ಮಠದ 2024ರ ಸೇವಾರತ್ನ ಪ್ರಶಸ್ತಿಗೆ ಕನ್ನಡ ಪರ ಚಿಂತಕ, ಕನ್ನಡ ಹೋರಾಟಗಾರ, ಕರ್ನಾಟಕ ವಿಚಾರ ವೇದಿಕೆ ಅಧ್ಯಕ್ಷ ಪಾಲನೇತ್ರ ಆಯ್ಕೆಯಾಗಿದ್ದಾರೆ. ಕರ್ನಾಟಕ ಏಕೀಕರಣ ಮತ್ತು ಭಾರತ ಸ್ವಾತಂತ್ರ್ಯ ಚಳವಳಿಯ ಮುಂಚೂಣಿಯಲ್ಲಿದ್ದ ನಾಗನೂರು ಶ್ರೀ ರುದ್ರಾಕ್ಷಿ ಮಠದ ಶತಾಯುಷಿ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳವರ ನೆನಪಿನಲ್ಲಿ ನಾಡಿನ ಸಾಧಕರಿಗೆ ಕೊಡಮಾಡುವ ಸೇವಾರತ್ನ ಪ್ರಶಸ್ತಿಯ ಫಲಕದೊಂದಿಗೆ 25,000 ನೀಡಿ ಗೌರವಿಸಲಾಗುವುದು. ಸೇವಾರತ್ನ ಪ್ರಶಸ್ತಿಗೆ ಆಯ್ಕೆಯಾದ ಪಾಲನೇತ್ರ ಅವರು ಕರ್ನಾಟಕ ವಿಚಾರ ವೇದಿಕೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕನ್ನಡ, ಕನ್ನಡಿಗ ಮತ್ತು ಕರ್ನಾಟಕದ ಹಿತರಕ್ಷಣೆಗಾಗಿ ನಡೆದಿರುವ ಕನ್ನಡ ಚಳವಳಿಯಲ್ಲಿ ತೊಡಗಿಸಿಕೊಂಡಿರುವ ಪಾಲನೇತ್ರ ಕನ್ನಡ ಪರ ಚಿಂತಕರಾಗಿ, ಪರಿಚಾರಕರಾಗಿ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘಟಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪಾಲನೇತ್ರ ಅವರನ್ನು ಸೇವಾರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿರುವುದಕ್ಕೆ ಕನ್ನಡ ಪರ ಹೋರಾಟಗಾರರಿಗೆ ಸಿಕ್ಕ ಗೌರವವಾಗಿದೆ ಎಂದು ಹಲವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಡಿಸೆಂಬರ್ 8ರಂದು ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳ ಜಯಂತಿ ಸಮಾರಂಭದಲ್ಲಿ ಸೇವಾರತ್ನ ಪ್ರಶಸ್ತಿಯನ್ನು ಪಾಲನೇತ್ರ ಅವರು ಸ್ವೀಕರಿಸಲಿದ್ದಾರೆ.